ಹಾಯ್ ಹಲೋ ಎವ್ರಿವನ್ ಗುಡ್ ಮಾರ್ನಿಂಗ್. ಈಗ ಟೈಮು ನೋಡಿ ಫ್ರೆಂಡ್ಸ್, ಈಗ ಟೈಮು 5 ಗಂಟೆ. ಹೊರಗಡೆ ಇನ್ನೂ ಕತ್ಲು ತುಂಬಾ ಇದೆ. ಅದರಲ್ಲೂ ಚಳಿ ಬೇರೆ ಜಾಸ್ತಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ದಿನ ನಮ್ಮ ಮನೆಯಲ್ಲಿ ವೈಕುಂಠ ಏಕಾದಶಿಯನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ಈ ಬ್ಲಾಗ್ ಮುಖಾಂತರ ನಿಮಗೆಲ್ಲರಿಗೂ ತೋರಿಸ್ತೀನಿ. ದಯವಿಟ್ಟು ನೋಡಿ. ಸಾಯಂಕಾಲ ಆಫೀಸಿಂದ ಬರೋವಾಗ ಹೂವೆಲ್ಲ ತೊಗೊಂಡ್ಬಂದಿದ್ದೆ. ಸೂರ್ಯೋದಯಕ್ಕಿಂತ ಮುಂಚೆನೇ ನಾವು ಪೂಜೆಯನ್ನು ಪ್ರಾರಂಭ ಮಾಡಲೇಬೇಕು. ಯಾಕಂದರೆ ವೈಕುಂಠ ಏಕಾದಶಿನ ಪೂಜೆ ಮಾಡಬೇಕು ಅಂತಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅದು ತುಂಬಾ ಒಳ್ಳೆಯದು. ಸೂರ್ಯೋದಯ ಆಗಿದ ಮೇಲೆ ಪೂಜೆ ಮಾಡಿದರೆ ಅದು ಶ್ರೇಷ್ಠ ಅಲ್ಲ. ಅದಕ್ಕೋಸ್ಕರ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಗೀನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪೂಜೆಯನ್ನು ಮಾಡಬೇಕು. ಯಾಕೆ ನಾವು ಈ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ, ದೇವಾನುದೇವತೆಗಳ ಋಷಿಮುನಿಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ. ಯಾಕೆಂದರೆ ದೇವಾನುದೇವತೆಗಳು ಎಲ್ಲರೂ ಈ ಸಮಯದಲ್ಲೇ ಪ್ರಪಂಚವನ್ನು ಪರ್ಯಟನೆ ಮಾಡ್ತಿರ್ತಾರೆ. ಋಷಿಮುನಿಗಳು ಕೂಡ ಈ ಸಮಯದಲ್ಲಿ ಎದ್ದಿರ್ತಾರೆ. ಅವರೆಲ್ಲರೂ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನು ಈ ಸಮಯದಲ್ಲೇ ಅವರೆಲ್ಲರೂ ನಮ್ಮನ್ನು ನೋಡೋದು. ಅದಕ್ಕೋಸ್ಕರ ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಪೂಜಾ ಪುನಸ್ಕಾರನ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಈಗ ಪೂಜೆನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯವರು ಆವಾಗಲೇ ಬೇಗನೆ ಎದ್ದು ಬಾಗಿಲಲ್ಲಿ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆಗೆಲ್ಲ ಅಣಿ ಮಾಡ್ತಾ ಇದ್ದಾರೆ. ಹಾಗೆಯೇ ತುಳಸಿ ಕಟ್ಟೆನೂ ಕೂಡ ಪೂಜೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನಮ್ಮ ಮನೆಯವರು. ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರು ಸೂರ್ಯೋದಯಕ್ಕಿಂತ ಮುಂಚೆನೇ ಬೇಗನೆ ಎದ್ದು ಬಾಗಿಲನ್ನು ತೊಳೆದು ಹೂವೆಲ್ಲ ಇಟ್ಟು ರಂಗೋಲಿ ಹಾಕಿ ಶೃಂಗಾರ ಮಾಡಿದ್ದಾರೆ. ಆಮೇಲೆ ದೇವರ ಪ್ರಸಾದಕ್ಕೋಸ್ಕರ ಪಂಚಾಮೃತವನ್ನು ಮಾಡ್ತಾ ಇದ್ದಾರೆ. ನೋಡಿ, ಅವರು ಅಡುಗೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಈ ಥರ ಪ್ರಸಾದ ಮಾಡೋದ್ರಲ್ಲೂ ಮಾತ್ರ ನಮ್ಮ ಮನೆಯವರು ಮಾತ್ರ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಪೂಜೆ ಈ ರೀತಿ ಆಗಿದೆ. ನೋಡಿ, ನಂದು ಪೂಜೆ ಆಯಿತು. ನಮ್ಮ ಶ್ರೀಮತಿಯವರು ಎದ್ದು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇನೆ ಪೂಜೆ ಮಾಡಿರೋದು. ನೋಡಿ, ನಮ್ಮ ಶ್ರೀಮತಿಯವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಶ್ರೀಮತಿಯವರೇ, ಏನು ಮಾಡ್ತಾ ಇದ್ದೀರಾ? ಟೀ ಮಾಡ್ತಾ ಇದ್ದೀರಾ? ಕಾಲು ನೋವಾಗಿದೆ ಅಂತ ಚಿಂಟುಗೆ? ಹಾಂ ಹಾಂ. ಓ, ಮೊನ್ನೆ ನೀವು ಮಾಡ್ಕೊಂಡಿದ್ದೀರಲ್ಲ ಅದೇ ರೀತಿಯೇ ಮಾಡ್ತಾ ಇದ್ದೀರಾ? ಒಳ್ಳೇದಾಯ್ತು. ಸ್ಕೂಲಲ್ಲಿ ಆಟ ಆಡ್ತಾರಲ್ಲ, ಸ್ಪೋರ್ಟ್ಸ್ ಬೇರೆ ಇದೆಯಾ, ಹಾಗಾಗಿ ಆಟ ಆಡಿ ಬಿದ್ದು ಬಂದಿರ್ತಾನೆ. ಅದು ನಿಮ್ಮ ಹತ್ರ ಹೇಳಿದ್ನೇ ಇಲ್ಲ? ಬಿದ್ದೆ ಅಂತ ಹೇಳಿಲ್ಲ, ಕಾಲು ನೋವು ಐತಿ ಅಂತ ಒಳಚಿಟ್ಟಿ ಅಂತ, ಅದಕ್ಕೆ ಸೊಪ್ಪು ಮಾಡ್ತಾ ಇದ್ದೀವಿ. ಅದೇ ಮೊನ್ನೆ ನಿಮ್ಮ ಕಾಲು ಉಳುಕಿತ್ತಲ್ಲ, ಅದೇ ರೀತಿಯೇ ಈಗ ಅವನಿಗೂ ಮಾಡ್ತೀರಾ? ಸರಿ ಸರಿ, ಮಾಡಿ. ಚಿಂಟು, ಇವತ್ತು ಸ್ಕೂಲ್ ರಜಾನಾ? ಇಲ್ಲ. ಹೌದಾ? ಈಗ ನಿಮ್ಮಮ್ಮ ತಿಂಡಿ ಮಾಡ್ತಾಳಂತೆ, ಅದು ರೊಟ್ಟಿ ಪಲ್ಯನ ಮಾಡ್ತಾಳಂತೆ. ಅದಕ್ಕೋಸ್ಕರ ರೊಟ್ಟಿ ತಿಂದು ನೀನು ಸ್ಕೂಲಿಗೆ ಹೋಗು, ಸರಿನಾ? ನಾನು ಬೇಗ ಆಫೀಸ್ಗೆ ಹೋಗಬೇಕು. ರೊಟ್ಟಿ ಇಷ್ಟ ಅಲ್ಲ ಚಿಂಟು ನಿನಗೆ? ರೊಟ್ಟಿ ದೇಹಕ್ಕೆ ಗಟ್ಟಿ ಅಲ್ವಾ? ರೊಟ್ಟಿ ದೇಹಕ್ಕೆ ಗಟ್ಟಿ. ಅವಲಕ್ಕಿ ಉಪ್ಪಿಟ್ಟು ಅದೆಲ್ಲ ತಿಂದು ಬೇಜಾರಾಗಿದೆಯಲ್ಲ, ಅದಕ್ಕೋಸ್ಕರ ಇವತ್ತು ನಿಮ್ಮಮ್ಮ ರೊಟ್ಟಿ ಮಾಡ್ತಾಳಂತೆ. ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಹಾಗಲಕಾಯಿ ಪಲ್ಯ, ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶ್ರೀಹರಿಯು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್.